ಶ್ರೀ ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು 25ನೇ ಪೂರ್ವದ ಬೆಳ್ಳಿ ಹಬ್ಬ ಸಂಭ್ರಮದ ಆಚರಣೆ. ಕೊಡವ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ. 25ನೇ ಬೆಳ್ಳಿ ಹಬ್ಬದ ಹೊತ್ತಿಗೆ ಬಿಡುಗಡೆಗೊಳಿಸಿದ ಮೈಸೂರು ಹಾಗೂ ಕೊಡಗು ಲೋಕಸಭಾ ಸದಸ್ಯರಾದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. Yes, respected President, elders of our community, and my dear fellow members assembled here. ಮೈಸೂರಿನ ಶಕ್ತಿನಗರದ ವಿದ್ಯಾಶಂಕರ ಬಡಾವಣೆಯಲ್ಲಿ ಕೊಡವ ಮಾಡೆಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು ಪೂರ್ವ ಸಂಸ್ಥೆಯ 25ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಸದರಿ ಸಂಸ್ಥೆಯ ಬೆಳ್ಳಿ ಹಬ್ಬದ ಅಂಗವಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೊಡವ ಸಾಂಪ್ರದಾಯಿಕ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು, ಅಸೋಸಿಯೇಷನ್ ಸದಸ್ಯರು ಕುಟುಂಬ ಸದಸ್ಯರೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನಿಂಗೆಲ್ಲ ಚಾಯಿಲು ಒಳ್ಳಿರಲ್ಲ ತೇನ 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 ಕೊಂಡೇನ ತೇನ 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 ತೇನುಂಡ ತೇನ 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 ಕೊಂಡೇನ ತೇನ ತೇನುಡ ಸೋದನ ನೋಟನು ಇಂದ ಸೋತೆನ ಕೊಂಡೆನ ಕೊಟ್ಟಿತೇನುಂಡು ಕೊತ್ತಲು ತೇನುಂಡು ಉಳಿತೇನುಂಡು ಕಾಡಲು ತೇನೆಲ ಗುಂಡಿಯನುಂಡು ಅನ್ನತ ದೇಶತ್ತು ಪುಟ್ಟು ಚೀನಂಗ ಕರೆಕ್ಟ ತೇನ 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 ತೇನುಂಡ ತೇನ 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 ಕೊಂಡೆನ ತೇನ ವೀರಮಮ್ಮಯ್ಯ. ಕಾರ್ಯಕ್ರಮದ ಅಂಗವಾಗಿ ಮೈಸೂರಿನಲ್ಲಿ ಅಸೋಸಿಯೇಷನ್ ನಡೆದು ಬಂದ ಹಾದಿ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಅಲ್ಲದೆ ವಿವಿಧ ಸಾಂಪ್ರದಾಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಂಘದ ಸದಸ್ಯರು ಭಾಗಿಯಾಗಿ ಕೊಡವ ಸಾಂಸ್ಕೃತಿಕ ವೈಭವವನ್ನು ಅನಾವರಣಗೊಳಿಸಿದರು. ಇದೇ ವೇಳೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಸೋಸಿಯೇಷನ್ ಸಂಸ್ಕೃತಿ ಮಹತ್ವವಾಗಿದೆ ಎಂದು ಹೇಳಿದರು. ಮೈಸೂರಿನಲ್ಲಿ ಸಿ ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು ಪೂರ್ವ ಸಂಸ್ಥೆ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ. ಕಳೆದ 25 ವರ್ಷಗಳಿಂದ ತಮ್ಮ ಪರಂಪರೆ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದಲ್ಲದೆ ಮುಂದಿನ ಪೀಳಿಗೆಗೆ
25 ವರ್ಷ ಏನೋ ಒಂದು ಸಣ್ಣ ಮೈಲಿಗಳೆಲ್ಲ ಬಹಳ ಮಹತ್ವವಾದಂತಹ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತಹ ಶುಭಾಶಯಗಳು, ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ. ಬರೀ ಒಂದು ಸಮುದಾಯ ಅಲ್ಲ, ನಮ್ಮ ಮೈಸೂರಿಗೂ ಕೂಡ ಅಪಾರವಾದಂತಹ ಒಂದು ಕೊಡುಗೆ ನೀಡಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಮುದಾಯದ ಸಂಘಟನೆ ಹೌದು ಸಹಜವಾಗಿ ನಡೆಯುತ್ತೆ, ಅದರ ಜೊತೆಗೆ ನಮ್ಮ ಮೈಸೂರು ನಗರದ ಒಂದು ಏನು ವಾತಾವರಣ ಇದೆ ಅದಕ್ಕೆ ತಕ್ಕ ಒಂದು ಹೋರಾಟ ನಡೆಸಿ ಇಲ್ಲೂ ಕೂಡ ತಮ್ಮ ಒಂದು ಸಂಸ್ಕೃತಿ ಪಾರಂಪರೆ ಎಲ್ಲಾನು ಕೂಡ ಒಂದು ಪ್ರದರ್ಶನ ಮಾಡೋ ಮೂಲಕ ಮೈಸೂರಿಗೆ ಇನ್ನೊಂದು ಒಂದು ಕಲೆ ಕೊಟ್ಟಿದ್ದೀರಾ ಅಂತ ನಮ್ಮ ಭಾವನೆ. ಸೊ ಆ ನಿಟ್ಟಿನಲ್ಲಿ ನಾನು ವಿಶೇಷವಾದಂತಹ ಅಭಿನಂದನೆಗಳು ನಮ್ಮ ಸಮುದಾಯಕ್ಕೆ ಸಲ್ಲಿಸಿ, ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಂಸ್ಥೆ ಗಾಯತ್ರಿಪುರಂ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳು ಎಲ್ಲರೂ ಸಂಘಟನೆ ಮಾಡಿ ಗಾಯತ್ರಿಪುರಂಗೂ ಕೂಡ ವಿಶೇಷವಾದಂತಹ ಸಂಬಂಧ ವೈಯಕ್ತಿಕವಾಗಿ ನನಗೆ, ಯಾಕಂದರೆ ನಮ್ಮ ಜೈವಿಕ ಅಜ್ಜಿ ಅಂದರೆ ನಮ್ಮ ಜೈವಿಕ ತಾಯಿಯ ಇವರು ತಾಯಿ ಅಂದರೆ ನಮ್ಮ ಏನು ಜೈವಿಕ ಅಜ್ಜಿ ಇದ್ದಾರೆ ಅವರು ಮಹಾರಾಷ್ಟ್ರ ಕುಮಾರಿ ಗಾಯತ್ರಿ ದೇವಿಯವರು, ಅವರ ಒಂದು ಹೆಸರಿನಲ್ಲಿ ಆ ಒಂದು ಗಾಯತ್ರಿಪುರಂ ನಾಮಕರಣ ಆಗಿತ್ತು. ಆ ನಿಟ್ಟಿನಲ್ಲಿ ವೈಯಕ್ತಿಕವಾದಂಥ ಒಂದು ಸಂಬಂಧ ಇದೆ. ಇವತ್ತು ಸಿದ್ಧಾರ್ಥ ನಗರದಲ್ಲಿ ಒಳ್ಳೆಯ ಒಂದು ಸಂಸ್ಥೆ ಅಂದರೆ ಒಂದು ಸ್ಕೂಲು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದೊಡ್ಡ ಒಂದು ಸಾಧನೆ, ಮತ್ತೆ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಮ್ಮ ಭಾವನೆ. ಸೊ ಆ ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ನನ್ನ ಶುಭವನ್ನು ಕೋರ್ತಾ, ಪ್ರಸ್ತುತ ಕೊಡುವ ಸಮುದಾಯ ಏನಿದೆ ಇದು ಬೇರೆ ಬೇರೆ ನಗರದಲ್ಲಿ, ಮುಖ್ಯವಾಗಿ ಮೈಸೂರು ಮತ್ತು ಬೆಂಗಳೂರು, ಬಟ್ ಇಡೀ ದೇಶದಲ್ಲಿ ಮುಖ್ಯವಾಗಿ ಎಲ್ಲ ಕಡೆ ಇವತ್ತು ತಮ್ಮ ವೃತ್ತಿಗಾಗಿ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಾರಣದಿಂದ ಒಂದು ರೀತಿ ಮೊಬಿಲಿಟಿ ಅಥವಾ ಒಂದು ಮೈಗ್ರೇಷನ್ ನಡೆದಿದೆ. ಆದರೆ ನಾನು ನಿಜಕ್ಕೂ ಎಲ್ಲ ಕಡೆನೂ ಹೇಳ್ತೀನಿ, ಯಾವುದಾದ್ರೂ ಒಂದು ಸಮುದಾಯ ಇಷ್ಟೊಂದು ಒಂದು ಮೊಬಿಲಿಟಿ ಆಗಿದ್ರೂ ಸಹ ತಮ್ಮ ಸಂಸ್ಕೃತಿ ಪಾರಂಪರೆ ಎಲ್ಲನೂ ಕೂಡ ರಕ್ಷಣೆ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ, ಅದು ಮುಖ್ಯವಾಗಿ ಸಮುದಾಯದ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು ಕೂಡ ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದೀರಾ, ನಿಜಕ್ಕೂ ಒಂದು ಮಾದರಿ ಅಂತ ನಮ್ಮ ಒಂದು ಭಾವನೆ. ಅದು ನಮ್ಮ ಮೈಸೂರಿನಲ್ಲೇ ಆಗ್ತಾ ಇದೆ. ನಿಜಕ್ಕೂ ನಾವು ಹೇಳಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮೈಸೂರಿನ ಏನು ಪರಂಪರೆ ಇದೆ ಮೈಸೂರಿನಲ್ಲೇ ಅದನ್ನ ಪಾಲನೆ ಆಗ್ತಾ ಇಲ್ಲ. ನಿಮ್ಮ ಒಂದು ಸಮುದಾಯ ಕೊಡಗುಲ್ಲಿ ಆಗ್ತಾ ಇದೆ, ಮೈಸೂರಲ್ಲಿ ಆಗ್ತಾ ಇದೆ, ಬೆಂಗಳೂರಲ್ಲಿ ಆಗ್ತಾ ಇದೆ, ದೆಹಲಿಯಲ್ಲೂ ಕೂಡ ನಾವು ನೋಡ್ಬೋದು. ಸೊ ಅದು ನಮ್ಮ ಇದಕ್ಕೆ ಒಂದು ಸಂತೋಷದ ಸಂಗತಿ, ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ. ಯಾವ ರೀತಿ ನಾವು ಈ ಒಂದು ಭಾರತೀಯ ಪಾರಂಪರೆಯನ್ನು ಕೂಡ ಒಂದು ಕಡೆ ರಕ್ಷಣೆ ಮಾಡಬೇಕಾಗಿದೆ, ಆಧುನಿಕ ಕಾಲಕ್ಕೆ ತಕ್ಕನ್ನು ಕೂಡ ಒಂದು ಹೋರಾಟ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ಒಂದು ನಿಜವಾದಂತಹ ಮಾದರಿ ರೂಪಿಸಿರ್ತಕ್ಕಂಥ ಒಂದು ಒಳ್ಳೆಯ ಸಮುದಾಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮುದಾಯದ ಎಲ್ಲ ಹಿರಿಯರು ಅಥವಾ ಒಂದು ಏನು ಒಳ್ಳೆ ಪಾರಂಪರೆ ಇದೆ ಅದೇನು ಮತ್ತೊಮ್ಮೆ ಅದನ್ನ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ನಾನು ಹಲವಾರು ವೇದಿಕೆಯಲ್ಲಿ ಹೇಳಿದ್ದೀನಿ, ಇಲ್ಲೂ ಕೂಡ ಹೇಳ್ತೀನಿ. ನಮಗೆ ಮೈಸೂರು ಮತ್ತು ಕೊಡಗು ಕ್ಷೇತ್ರ ಎಲ್ಲಿ ಯಾರಿಗೂ ಕೂಡ ಪರಿಚಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಬಹುಶಃ ಎಲ್ಲ ಕ್ಷೇತ್ರನೂ ಕೂಡ ಮುಖ್ಯ, ನಾನೇನು ಅವ್ರಿಗಿಂತ ಜಾಸ್ತಿ ಅಥವಾ ಕಡಿಮೆ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಸಾಮಾನ್ಯವಾಗಿ ಬೇರೆ ಕಡೆಯಿಂದ ಬರೋರೆಲ್ಲರಿಗೂ ಕೂಡ ಆ ಕ್ಷೇತ್ರ ಎಲ್ಲಿದೆ, ಯಾವ ರಾಜ್ಯ, ಅದರ ಇತಿಹಾಸ ಏನು, ಏನೇನು ಅದು ವಿಶೇಷತೆ ಅಂತ ಹೇಳುವಂಥದ್ದು ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಮೈಸೂರು ಕೊಡಗು ಹೇಳಿದ ತಕ್ಷಣ ಎಲ್ಲರಿಗೂ ಇದರ ಇತಿಹಾಸ ಗೊತ್ತು. ಮೈಸೂರು ಪಾರಂಪರೆ, ಕೊಡಗುವಿನ ಒಂದು ಶೌರ್ಯತೆ, ತಮ್ಮ ಸಮುದಾಯದ ಶೌರ್ಯತೆಯಿಂದ ಇಡೀ ಒಂದು ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ನಮಗೇನು ಪರಿಚಯ ಮಾಡೋ ಅವಶ್ಯಕತೆಯೂ ಇಲ್ಲ. ಮತ್ತೆ ಅಲ್ಲಿ ಮುಖ್ಯವಾಗಿ ನಮಗೆ ಎಲ್ಲ ಆಫೀಸ್ಗಳಲ್ಲೂ ಒಂದು ಸುಲಭವಾದಂಥ ಎಂಟ್ರಿ ಇದೆ. ಕೊಡಗು ಅಂತ ಹೇಳಿದ ತಕ್ಷಣ, ಮೈಸೂರು ಅಂತ ಹೇಳಿದ ತಕ್ಷಣ ಆ ಎಂಟ್ರಿ ಅಂತ ಹೇಳಿದ್ರೆ ನಮಗೆ ಲೈನ್ ಮುಂದೆನೇ ಇರ್ತದೆ. ಸೊ ಅದು ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದು ಒಂದು ಸೀಟು, ಎಲ್ಲ ಸೀಟು ಅಷ್ಟೇ ಪ್ರತಿಷ್ಠಿತವಾದಂಥವು, ಆದರೆ ಇಲ್ಲಿಗೆ ಒಂದು ಸ್ವಲ್ಪ ಈ ಒಂದು ಇತಿಹಾಸದಿಂದ ಒಂದು ಸ್ವಲ್ಪ ಜಾಸ್ತಿನೇ ಬೆಲೆ ಇದೆ ಅಂತ ನಮ್ಮ ಭಾವನೆ. ಸೊ ಅದಕ್ಕಾಗಿ ನಾನು ಸದಾ ಆಭಾರಿ ಆಗುತ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ ದೇಶಾದ್ಯಂತ. ಏನು ವಿಕಸಿತ ಭಾರತ ಇದೆ, ಅದರಲ್ಲಿ ಮುಖ್ಯವಾಗಿ ಹೌದು ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿದೆ. ಭಾರತ ಒಂದು ಮಿಲಿಟರಿ ಶಕ್ತಿ ಆಗಬೇಕು, ಒಂದು ಎಕನಾಮಿಕ್ ಪವರ್ ಆಗಬೇಕು ಅಂತ. ಅದೇ ಪ್ರಧಾನಮಂತ್ರಿ ಅವರು ಯಾವಾಗಲೂ ಹೇಳೋದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿರಾಸತ್. ವಿರಾಸತ್ ಅಂದ್ರೆ ಈ ಪಾರಂಪರೆ, ಅದನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ನಾವು ಒಂದು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡೋದು ಬರೀ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋ ಮೂಲಕ. ಭಾರತ ಯಾವತ್ತೂ ಸಹ ಇತಿಹಾಸದಲ್ಲಿ ಒಂದು ಕಾಲದಲ್ಲಿ ಒಂದು ಮಿಲಿಟರಿ ಶಕ್ತಿನೂ ಆಗಿತ್ತು, ಒಂದು ಆರ್ಥಿಕ ಶಕ್ತಿನೂ ಕೂಡ ಆಗಿತ್ತು. 15ನೇ ಶತಮಾನವರೆಗೆ ನಮ್ಮ ಭಾರತ ಬಹಳ ಒಂದು ಒಳ್ಳೆ ದೇಶ ಆಗಿತ್ತು, ಬಹಳ ಇಡೀ ವಿಶ್ವದಲ್ಲಿ ಗುರುತಿಸಲಾಗಿತ್ತು. ಇದು ಒಂದು ಬಹಳ ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ದೇಶ. ಕಾರಣಾಂತರದಿಂದ ಅದೊಂದು ಅಲ್ಲಿ ಒಂದು ಹಿನ್ನಡೆ ಆಯಿತು. ಆದರೆ ಯಾವತ್ತೂ ಸಹ ಒಂದು ಸಾಂಸ್ಕೃತಿಕ ದೇಶ ಆಗಿ ಪ್ರಥಮವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಭಾರತ. ಅದಕ್ಕಾಗಿ ಅದನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಪ್ರಥಮ ಕರ್ತವ್ಯ
ಕರ್ತವ್ಯ, ಅದಕ್ಕೂ ಕೂಡ ಒಂದು ಮಾದರಿ ಈ ಸಮುದಾಯದಲ್ಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ನಾವೆಲ್ಲರೂ ಮಾಡ್ತಾ ಮುಂದುವರಿಯುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಅದೇ ಅಂತೆ ಇವತ್ತು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ನಡೀತಾ ಇತ್ತು. ಈಗ ಅಧ್ಯಕ್ಷರಲ್ಲಿ ಮಾತಾಡ್ತಾ ಇದ್ದಾರೆ, ಬಹುಶಃ ಆ ಶಾಲ್ 2-3 ದಿನ ಹಿಂದೆ ಸಿಕ್ಕಿದ್ರೆ ಅದು ನಮ್ಮ ಪಾರ್ಲಿಮೆಂಟಲ್ಲಿ ನಾವು ಪ್ರದರ್ಶನ ಮಾಡ್ಬೋದಾಗಿತ್ತು. ಯಾಕಂದರೆ ನನಗೇನು ವಸ್ತ್ರ ಸಿಕ್ಕಿದ್ವಿ, ನಾವೇನು ಮೈಸೂರು ಸೀರೆ ಹಾಕೊಳ್ಳೋಕ್ಕಾಗಲ್ಲ, ಹಾಕೊಳ್ಳೋಕ್ಕಾಗಲ್ಲ, ಮತ್ತು ಅದಕ್ಕೆ ಯಾವುದೇ ರೀತಿ ಪ್ರದರ್ಶನ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಶಾಲ್ ಇದ್ದಿದ್ರೆ ದೆಹಲಿಯಲ್ಲಿ ಒಂದು ರೀತಿ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರೋತ್ಸಾಹ ಸಿಗ್ಬೋದಾಗಿತ್ತು. ಆದರೂ ಸಹ ಬಹಳಷ್ಟು ಅವಕಾಶಗಳಿದ್ದಾವೆ. ಇಂಥ ಟೆಕ್ಸ್ಟೈಲ್ಗಳಿಗೆ ಒಂದು ವೇದಿಕೆ ಕೊಡಬೇಕಾಗಿದೆ. ಮತ್ತು ಏನು ಸ್ಥಳೀಯವಾಗಿ ಮೈಸೂರು ಸಿಲ್ಕ್ಗೆ ಅದು ಈಗ ಪ್ರಸಿದ್ಧಿ ಆಗಿ ಅದು ಒಂದು ಅದರದ್ದೇ ಆದಂತಹ ಒಂದು ಬ್ರ್ಯಾಂಡ್ ಇದೆ. ಬಟ್ ಕರ್ನಾಟಕದ ಒಂದೊಂದು ಜಿಲ್ಲೆಯಲ್ಲೂ ಕೂಡ ವಿಶೇಷವಾದಂತಹ ಈ ಟೆಕ್ಸ್ಟೈಲ್ಗಳಿದ್ದಾವೆ, ಬೇರೆ ಬೇರೆ ಕಲೆಗಳಿದ್ದಾವೆ. ಅದೆಲ್ಲನೂ ಕೂಡ ನಾವು ರಕ್ಷಣೆ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಮುಂದುವರಿಯೋಣ. ಕೊಡಗುಗೆ ವಿಶೇಷವಾಗಿ ಸಾಂಸ್ಕೃತಿಕ ಲೆಕ್ಕದಲ್ಲಿ ನಾವು ಹೇಳಬೇಕಂದ್ರೆ ನಮಗೆ ASI ಮೂಲಕ ಒಂದು ಒಳ್ಳೆ ವರದಿ ಸಿಕ್ತು. ಅಂದರೆ ಕಂಗಾಲ್ವರ ಕಾಲದಿಂದ ಇನ್ನೊಂದು ದಕ್ಷಿಣ ಭಾಗ ಒಂದು ಚಂಗಾಲ್ವರದಲ್ಲಿತ್ತು, ಉತ್ತರ ಭಾಗದಲ್ಲಿ ಕಂಗಾಲ್ವರದಲ್ಲಿತ್ತು, ಗಂಗರ ಕಾಲದಲ್ಲಿ ಎಲ್ಲ ಏನು ಒಳ್ಳೆ ಒಂದು ಇತಿಹಾಸ ಇದೆ ಕೊಡಗಲ್ಲಿ. ಆ ಕಾಲದಿಂದ ಇವತ್ತವರೆಗೂ ಅನೇಕ ದೇವಸ್ಥಾನಗಳಿದ್ದಾವೆ, ದೇವಾಲಯಗಳಿದ್ದಾವೆ, ಮತ್ತು ಈ ಒಂದು ಆರ್ಕಿಯಾಲಜಿಕಲ್ ಸೈಟ್ಗಳಿದ್ದಾವೆ. ಅದೆಲ್ಲನೂ ಕೂಡ ರಕ್ಷಣೆ ಮಾಡಬೇಕಾಗಿರೋದು ಅತ್ಯವಶ್ಯ. ಕೆಲವು ಕಾಫಿ ತೋಟಗಳಿಗೂ ಇದ್ದಾವೆ, ವೈಯಕ್ತಿಕವಾದಂಥ ಒಂದು ಆಸೆ ಒಂದು ಎಸ್ಟೇಟ್ಗಳಿದ್ದಾವೆ. ಅದೆಲ್ಲನೂ ಕೂಡ ನಾವು ಯಾವ ರೀತಿ ರಕ್ಷಣೆ ಮಾಡಿ ಅದಕ್ಕೆ ಒಂದು ಒಳ್ಳೆ ಚೌಕಟ್ಟು ಕೊಡಬೇಕು ಅಂತ ಇವತ್ತು ನಮಗೆ ಒಳ್ಳೆ ಅವಕಾಶ ಇದೆ ಮುಂದೆ. ಯಾಕಂದರೆ ಇವತ್ತು ಇನ್ನು ಪಬ್ಲಿಕ್ ಪ್ರೈವೇಟಲ್ಲಿ ನಾವು ಏನು ಕೋಆರ್ಡಿನೇಷನ್ ಮಾಡ್ಬೋದು, ಅದಕ್ಕಾಗಿಯೂ ಕೂಡ ಒಂದು ಒಳ್ಳೆ ಚರ್ಚೆ ಆಗ್ತಾ ಇದೆ. ನಾವು ಮಡಿಕೇರಿಯಲ್ಲಿ ಇರುವಂಥ ಕೋಟೆ ಅದನ್ನು ಒಂದು ಪೂರ್ತಿ ಮ್ಯೂಸಿಯಂ ಮಾಡೋದಕ್ಕೂ ಕೂಡ ಇವತ್ತು ಒಂದು ಪ್ರಪೋಸಲ್ ಸಲ್ಲಿಸಲಾಗಿದೆ. ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ನಿಜಕ್ಕೂ ಯಾವ ಮಟ್ಟಕ್ಕೆ ಅದನ್ನ ಆ ಒಂದು ಸ್ಥಳ ಉಪಯೋಗಿಸ್ಬೋದು ಅದನ್ನ ನಾವು ಮಾಡ್ತಾ ಇಲ್ಲ. ಸೊ ಇದಕ್ಕೆ ಒಂದು ಒಳ್ಳೆ ಕಲ್ಚರಲ್ ಸೆಂಟರ್ ಆಗ್ಬೋದು. ಅದು ಆ ಇತಿಹಾಸನೂ ಕೂಡ ಒಂದು ಸಂಗ್ರಹದಲ್ಲಿ ಸ್ಮರಣೆ ಮಾಡೋ ಮೂಲಕ ಅಲ್ಲಿಯ ಒಂದು ಸಂಸ್ಕೃತಿ ಒಂದು ಪ್ರದರ್ಶನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಜೊತೆಗೆ ಅನೇಕ ಸ್ಥಳದಲ್ಲಿ ಕೊಡಗುವಲ್ಲಿ ಒಂದು ಏನು ಒಳ್ಳೆ ವೈವಿಧ್ಯತೆ ಇದೆ, ಒಳ್ಳೆಯ ಒಂದು ಸಂಸ್ಕೃತಿ ಇದೆ. ಅದರ ಪುನರುಜ್ಜೀವನಗೊಳಿಸುವ ದೃಷ್ಟಿಯಲ್ಲಿ ನಾವು ಬೇಕಾದಷ್ಟು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಭಿವೃದ್ಧಿ ಅಂತೂ ಹಾಗೇ ಆಗುತ್ತೆ.